ನಮಸ್ತೆ ಕರ್ನಾಟಕ. ಎಲ್ಲ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ನಂಬಿದ್ದೀನಿ ರಾಯರ ದಯದಿಂದ. ಹಾಗೆ ತಾಯಿ ಮಂಚಾಲಮ್ಮನನ್ನು, ಮಾರಿಕಾಂಬೆಯನ್ನು, ನಮ್ಮ ಆರಾಧ್ಯರನ್ನು ಸ್ಮರಣೆ ಮಾಡಿ ಇವತ್ತು ನಾನು ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗಾದರೆ ಇವತ್ತು ನಾನು ತಂದಂಥ ವಿಷಯ ಯಾವುದು? ಇವತ್ತು ತಂದಂಥ ವಿಷಯ ರಾಯರ ಪವಾಡ ಅಲ್ಲ, ಆದರೆ ಹೆಣ್ಣು ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ಉಪಯೋಗ ಆಗುವಂಥ ಒಂದು ಮನೆಮದ್ದನ್ನು ತಂದಿದ್ದೀನಿ. ಈ ಮನೆಮದ್ದನ್ನು ಬಹುಶಃ ನನ್ನ ಫ್ರೆಂಡಿಗೆ ಈ ರೀತಿ ಆದಾಗ ಅವರು ಈ ಮನೆಮದ್ದನ್ನು ಮಾಡ್ತಾರೆ. ಮನೆಮದ್ದನ್ನು ಮಾಡಿದ ಮೇಲೆ ಅವರಿಗೆ ಅದು ಕಡಿಮೆ ಆಗುತ್ತೆ. ಕಡಿಮೆ ಆದಮೇಲೆ ಅವ್ರು ಒಂದು ದಿವಸ ನನಗೆ ತಿಳಿಸ್ತಾರೆ, ಹೀಗೆ ಇದರಿಂದ ಬಹಳ ಉಪಯೋಗ ಇದೆ, ಈ ಮನೆಮದ್ದನ್ನು ಮಾಡ್ಲಿಕ್ಕೆ ಹೇಳಿ ಇಂಥ ಸಮಸ್ಯೆ ಇದ್ದವರಿಗೆ ಅಂತ ಅಂದರು. ಆದರೂ ಈಗ ಸ್ವಲ್ಪ ಮನೆಮದ್ದು ಮಾಡೋದು ಸ್ವಲ್ಪ ಕಡಿಮೆ ಅಲ್ವ ನಾವು, ಯಾಕಂದರೆ ನಮಗೆ ಪಟ್ಟ ಕಡಿಮೆ ಆಗಬೇಕು, ನಾವು ಹೋಗಬೇಕು ಡಾಕ್ಟ್ರ್ ಹತ್ರ ಹೋಗಬೇಕು, ಇಷ್ಟು ದುಡ್ಡು 1,000 1,500 ಹಾಕಬೇಕು, ಅದಕ್ಕೆ ಮೆಡಿಸಿನ್ ಕಂಡುಹಿಡಬೇಕು ಅಷ್ಟೇ. ಈಗ ಮನೆಮದ್ದು ಅಂದರೆ ಕೆಲವರು ಎಷ್ಟೋ ಜನ ಹೇಳ್ತಾರೆ, ಅಯ್ಯೋ ಮನೆಮದ್ದು ಏನೋ ಕೆಲಸ ಮಾಡಲ್ಲ ಬಿಡಿ ಅಂತಾರೆ ಅಲ್ವಾ. ಆದರೆ ಕೆಲವೊಂದು ಮನೆಮದ್ದುಗಳು ಖಂಡಿತವಾಗಿಯೂ ಕೆಲಸ ಮಾಡುತ್ತೆ. ಹಾಗಾದರೆ ಇದು ಯಾರ್ಯಾರಿಗೆ ಉಪಯೋಗ? ಇದು ಹೆಣ್ಣು ಮಕ್ಕಳು ಮತ್ತು ಮಹಿಳೆಯರಿಗೆ ಉಪಯೋಗ ಆಗುವಂಥ ಒಂದು ಮನೆಮದ್ದು. ಆ ಮನೆಮದ್ದು ಬಹುಶಃ ಏನು ಅಂದರೆ, ಯಾಕೆ ಉಪಯೋಗ ಆಗುತ್ತೆ ಅಂದರೆ, ಎಲ್ಲರ ಪ್ರಕೃತಿಯ ನಿಯಮದ ಪ್ರಕಾರ ಇರುವಂಥದ್ದು ಹೆಣ್ಣು ಮಕ್ಕಳಿಗೆ ಮಹಿಳೆಯರಿಗೆ ಋತುಚಕ್ರದ ಪ್ರಕಾರ ಡೇಟ್ ಆಗುವಂಥದ್ದು ಅಲ್ವಾ. ಇದು ಎಲ್ಲರಿಗಿದೆ, ಇದು ಮುಜುಗರ ಮಾಡುವಂಥದ್ದಲ್ಲ, ಇದು ದೇವರ ವರವೋ ಅಥವಾ ಪ್ರಕೃತಿ ನಿಯಮಕ್ಕಾಗೋದೋ ಏನೋ, ಆದರೂ ಪ್ರತಿಯೊಬ್ಬರಿಗೂ ಇದಾಗುವಂಥ ಒಂದು ಸಂದರ್ಭ ಅಲ್ವಾ. ಸಾಧಾರಣ 45 ವರ್ಷದ ಮೇಲೆ ಅದು ಕೆಲವರಿಗೆ ನಿಲ್ಲುತ್ತೆ, 100ರಲ್ಲಿ ಒಂದು 90% ನಿಲ್ಲುತ್ತೆ, ಇನ್ನು ಕೆಲವರಿಗೆ 50 ವರ್ಷದ ತನಕನೂ ಈಗ ಆಗುವಂಥ ಸಾಧ್ಯತೆಗಳಿರುತ್ತೆ. ಹಾಗೆ ಇದು ಯಾಕೆ ಈ ಔಷಧಿ ಅಂದರೆ, ತುಂಬ ಜನರಿಗೆ ಬ್ಲೀಡಿಂಗ್ ಆಗುತ್ತೆ. ಎಷ್ಟು ದಿವಸ ತನಕ ಅಂದರೆ, ಕೆಲವ್ರಿಗೆ 8 ದಿವಸ, ಕೆಲವ್ರಿಗೆ 10 ದಿವಸ, ಕೆಲವ್ರಿಗೆ 15 ದಿವಸ. ಎಷ್ಟೋ ಜನರು ಕೇಳಿದೀನಿ, 15 ದಿವಸ ತನಕ ಬ್ಲೀಡಿಂಗ್ ಆಗ್ತಾ ಇದೆ, ಮತ್ತೆ ಡೇಟ್ ಸಮಸ್ಯೆ ಬಂತು ಅಂತ ಹೇಳೋದನ್ನು ಕೇಳಿದ್ದೀವಿ ಅಲ್ವಾ. ಹಾಗಾದರೆ ಇದಕ್ಕೆ ಬೇಕಾಗುವಂಥ ಔಷಧಿ ಯಾವುದು? ಯಾಕಂದರೆ ಈಗಿನ ಹೆಣ್ಣುಮಕ್ಕಳು ಬೇಗ ಡೇಟ್ ಹಾಕ್ತಾರೆ. ಅದು ಅವರು ತಿನ್ನುವ ಆಹಾರದ ಮೇಲೋ ಅಥವಾ ಏನು ಗೊತ್ತಿಲ್ಲ, ಬೇಗ 4ನೇ ಕ್ಲಾಸು 5ನೇ ಕ್ಲಾಸು 6ನೇ ಕ್ಲಾಸ್ಗೆಲ್ಲ ಪಾಪ ಏನು ಸರಿಯಾಗಿ ಅರಿದೇ ಇರುವಂಥ ಮಕ್ಕಳಿಗೂ ಸಹಿತ ಇವತ್ತು ಬೇಗ ಡೇಟ್ ಆಗುತ್ತೆ, ಋತುಮತಿ ಆಗ್ತಾರೆ. ಆಮೇಲೆ ತುಂಬ ದಿನದ ತನಕ ಅವ್ರಿಗೆ ಬ್ಲೀಡಿಂಗ್ ಆಗುವಂಥ ಸಮಸ್ಯೆಗಳು. ಇದು ತಾಯ್ದಿಕ್ಕಳು ಸಹಿತ ಇದನ್ನು ಅರ್ಥ ಮಾಡ್ಕೋಬೇಕು, ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಯಾಕಂದರೆ ಮಗುವಿಗೆ ಹೆಣ್ಣು ಮಕ್ಕಳಿಗೆ ಆದಂಥ ಸಮಸ್ಯೆ ಇದು ಗೊತ್ತಾಗೋದು ತಾಯಿಗೆ ಮಾತ್ರ. ಇನ್ನೇ ಭಾಳ ಕಡಿಮೆ ಅಜ್ಜಿ ಹತ್ರ ಮಕ್ಕಳು ಹೇಳ್ಕೊತಾರೆ, ಹೀಗಾಗ್ತಾ ಇದೆ ನನಗೆ ಅಂತ. ಹಾಗಾಗಿ ತಾಯಿ ದಿಕ್ಕಳು ಆದಷ್ಟು ಇದು ಮಾಡಿ. ಇದನ್ನು ಈ ಕಾರ್ಯಕ್ರಮವನ್ನು ನೀವು ಶೇರ್ ಮಾಡ್ತಿರೋ ಇಲ್ಲೋ ನನಗೆ ಗೊತ್ತಿಲ್ಲ, ಆದರೆ ನಿಮಗೆ ಯಾರಾದರೂ ಫೋನ್ ಮಾಡಿ ನಮ್ಗೆ ಈ ರೀತಿ ಸಮಸ್ಯೆ ಇದ್ದಾಗ ಇದೆ ಅಂದಾಗ ಖಂಡಿತವಾಗಿಯೂ ಹೇಳಿ. ಹಾಗಾದರೆ ಅದಕ್ಕೆ ಬೇಕಾಗುವಂಥ ಮನೆಮದ್ದು ಯಾವುದು ಅಲ್ಲ, ಸುಲಭವಾಗಿ ನಿಮಗೆ ಸಿಗುವಂಥದ್ದು. ಈಗ ತುಂಬ ಕಡಿಮೆ ಆಗಿದೆ ಆ ಮರಗಳೆಲ್ಲ. ನೇರಳೆ ಹಣ್ಣಿನ ಎಲೆ, ಬೀಜನೂ ಅಲ್ಲ, ಎಲೆ. ಬೀಜನೂ ಉಪಯೋಗ ತುಂಬ ಇದೆ ಅದರಲ್ಲಿ. ಆ ಹಣ್ಣಿನ ಎಲೆಗಳನ್ನು ಒಂದು 5-6 ಎಲೆಗಳನ್ನು ತೊಗೊಂಡು ಬನ್ನಿ, ಕ್ಲೀನ್ ಮಾಡಿ ತೊಳೀರಿ. ತೊಳೆದು 1 ಲೋಟ ನೀರಿಡಿ, ಸಣ್ಣ ಲೋಟದಲ್ಲ ದೊಡ್ಡ ಲೋಟದಲ್ಲಿ ನೀರಿಡಿ. ಅದನ್ನು ಸಣ್ಣದು ಮಾಡಿ ಹೆಚ್ಚಿ ಹಾಕಿ ಕುದಿಸಿ ಅದು ಎಷ್ಟಕ್ಕೆ ಬರಬೇಕು? ಅರ್ಧ ಲೋಟ ನೀರಕ್ಕೆ ಬರಬೇಕು. ಅದು ಅರ್ಧ ಲೋಟ ನೀರು ಬಂದ ಮೇಲೆ ಅದನ್ನು ಸೋಸಿ ಆರಕ್ಕೆ ಬಿಡಿ. ಅದನ್ನು ಆರಕ್ಕೆ ಬಿಟ್ಟ ಮೇಲೆ ಅದನ್ನು ನೀವು ಕುಡಿಬೇಕು. ಎಷ್ಟು ದಿನ ಕುಡಿಬೇಕು? 3 ದಿನ ಕುಡಿಬೇಕು. ಇವತ್ತೊಂದು ದಿವಸ ಕುಡಿದೆ ನನಗೆ ಕಡಿಮೆ ಆಗಿಲ್ಲ ಅನ್ನೋ ಹಂಗಿಲ್ಲ, ಕಂಟಿನ್ಯೂ 3 ದಿನ ಮಾಡಲೇಬೇಕು. ಯಾವಾಗ ಕುಡಿಬೇಕು ಅಂದರೆ 3 ಅಥವಾ 4 ದಿನ ತನಕ ನಿಮಗೆ ಬ್ಲೀಡಿಂಗ್ ಆಗ್ತಾ ಇದ್ದರೆ ನೀವು ಆ ಔಷಧಿಯನ್ನು ಮಾಡಿ ಕುಡಿಯುವ ಹಾಗಿಲ್ಲ. ನಿಮಗೆ 5, 6, 7, 8 ಹೀಗೆ ನಿಮಗೆ ಜಾಸ್ತಿ ಆಗ್ತಾ ಇದ್ದರೆ ನೀವು ಈ ಔಷಧಿಯನ್ನು, ಈ ಮನೆಮದ್ದನ್ನು ಮಾಡಿ ಕುಡಿಲೇಬೇಕು. ಅದನ್ನು ಯಾವಾಗ ಕುಡಿಬೇಕು? ನಿಮ್ಮ 4 ದಿನ ಆದಮೇಲೆ 5ನೇ ದಿನ, 6ನೇ ದಿನ, 7ನೇ ದಿವಸ ಬೆಳಿಗ್ಗೆ ಇದನ್ನು ಮಾಡಬೇಕು. ನೀವು ಸಂಜೆ ಮುಂದೆನೇ ತಂದಿರ್ತೀರಿ, ಸೊಪ್ಪನ್ನು ತಂದುಬಿಟ್ಟು ಬೆಳಿಗ್ಗೆ ಎದ್ದವರೇ ಅದನ್ನು ಕುದಿಸಿ ಆರಕ್ಕೆ ಬಿಡಿ. ಖಾಲಿ ಹೊಟ್ಟೆಯಲ್ಲಿ 3 ದಿನವೂ ಅರ್ಧ ಲೋಟ ಆ ಮನೆಮದ್ದನ್ನು ನೀವು ಕುಡಿಬೇಕು. ಅದು ಕುಡಿಯೋದ್ರಿಂದ ಖಂಡಿತವಾಗಿಯೂ ಅದು ಕಂಟ್ರೋಲಿಗೆ ಬರುತ್ತೆ. ಇದು ಹಿಂಗೆ ಆಗ್ತಾ ಇತ್ತು, ಇದೊಂದು ತಿಂಗಳು ಹಿಂಗೆ ಕಂಟ್ರೋಲ್ ಬರ್ತಲ್ಲ, ಬರೋ ತಿಂಗಳ ನಿಮಗೆ ನಾನು ಹೇಳ್ತಾ ಇದ್ದೇನೆ. 4 ದಿವಸ ಬಿಟ್ಟು ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಇದೆ ಅಂತಾದರೆ ಈ ಮನೆಮದ್ದನ್ನು ಮಾಡಿ.
ಎಲ್ಲ ನೇರಳೆ ಮರ ಇದೆ ಅಂತ ಖಂಡಿತವಾಗಿ ಹುಡುಕಿ. ಮನೆಯಲ್ಲಿರುವಂಥ ಹೆಣ್ಣು ಮಕ್ಕಳಿಗೆ ದಯವಿಟ್ಟು ತಾಯಿ ದಿಕ್ಕಳು ಇದನ್ನು ಮಾಡಿಕೊಡಿ. ಇನ್ನೊಂದು ಹಂತದಲ್ಲಿ ಏನಾಗುತ್ತೆ ಅಂದರೆ, ಎಷ್ಟೋ ಜನರಿಗೀಗ 40, 45, 50 ವರ್ಷದೊಳಗೆ ಮುಟ್ಟು ನಿಲ್ಲುತ್ತೆ ಅಲ್ವಾ. ಆ ಮುಟ್ಟು ನಿಂತಾಗ ಏನಾಗುತ್ತೆ ಅಂದರೆ ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ. 2 ತಿಂಗಳಿಗೆ ಒಂದು ಸಲ ಆಗುತ್ತೆ, 3 ತಿಂಗಳಿಗೆ ಒಂದು ಸಲ ಆಗುತ್ತೆ. ಅವ ಬ್ಲೀಡಿಂಗ್ ತುಂಬ ಆಗುತ್ತೆ. ಆವಾಗ ಸಹಿತ ಆ ಏಜಿನ ಮಹಿಳೆಯರು ಸಹಿತ ಇದನ್ನು ಗಮನವಿಟ್ಟು ಕೇಳಿಸ್ಕೊಳ್ಳಿ, ಇದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ ಭವಂತು.